ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮೈ. ಕಾಫಿ ಒಂದು ಇಂಟರ್ನ್ಯಾಷನಲ್ ಡ್ರಿಂಕ್ ಥರ. ಎಲ್ಲರೂ ಕಾಫಿ ಪ್ರಿಯರೇನೆ. ಕಾಫಿ ಇಲ್ದಿರ ದಿನನೇ ಶುರುವಾಗಲ್ಲ ಎಷ್ಟೊಂದು ಜನಕ್ಕೆ. ಸೊ ಪ್ರೆಗ್ನೆನ್ಸಿ ಇದ್ದಾಗ ಕಾಫಿ ಕುಡಿದ್ರೆ ಅದು ಸೇಫಾ ಅಲ್ವಾ? ಕಾಫಿಯಿಂದ ಮಗುಗೆ ಏನಾದರೂ ಎಫೆಕ್ಟ್ ಆಗುತ್ತಾ? ಆ್ಯಸ್ ಯೂಶ್ವಲ್ ನನ್ನ ಆನ್ಸರು ಎಸ್ ಆ್ಯಂಡ್ ನೋ. ಕಾಫಿನ ಒಂದು ಮಾಡ್ರೇಷನಲ್ಲಿ ತೊಗೊಂಡ್ರೆ ಪ್ರೆಗ್ನೆನ್ಸಿಗೆ ಏನೂ ಸಮಸ್ಯೆ ಆಗಲ್ಲ. ಮಾಡ್ರೇಷನ್ ಅಂದರೆ ಎಷ್ಟು? ಒಂದು 200 ಮಿಲಿಗ್ರಾಮ್ ಆಫ್ ಕೆಫೀನ್ ಇರೋ ಅಂಥದ್ದು ಪ್ರೆಗ್ನೆನ್ಸಿ. ಒಂದಿನಕ್ಕೆ 200 ಮಿಲಿಗ್ರಾಮ್ ಆಫ್ ಕೆಫೀನ್ ಸೇಫ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ. 200 ಮಿಲಿಗ್ರಾಮ್ ಆಫ್ ಕೆಫೀನ್ ಅಂದರೆ ಎಷ್ಟು? ಅಬೌಟ್ 350 ml ಆಫ್ ಕಾಫಿ ಅಥವಾ 1 to 2 ಕಪ್ಸ್ ಆಫ್ ಕಾಫಿ. ಸೊ ದಿನಕ್ಕೆ 1 ಅಥವಾ 2 ಕಪ್ ಕಾಫಿ ಕುಡಿಯೋದು ಪ್ರೆಗ್ನೆನ್ಸಿಯಲ್ಲಿ ಸೇಫ್. ಯಾಕೆ ಡಾಕ್ಟ್ರೇ ಕಾಫಿ ಜಾಸ್ತಿ ಕುಡಿದ್ರೆ ಪ್ರೆಗ್ನೆನ್ಸಿಲಿ ಏನು ಸಮಸ್ಯೆ ಆಗುತ್ತೆ ಅಂತಂದರೆ, ಕಾಫಿನಲ್ಲಿ ನಿಮ್ಮೆಲ್ರಿಗೂ ಗೊತ್ತಿದ್ದಂಗೆ ಕೆಫೀನ್ ಅನ್ನೋ ಅಂಶ ಇರುತ್ತೆ. ಈ ಕೆಫೀನ್ ಅನ್ನೋ ಅಂಶ ಗ್ಯಾಸ್ಟ್ರೈಟಿಸ್ ಮಾಡುತ್ತೆ, ನಾಸಿಯಾ ಮಾಡುತ್ತೆ, ವಾಂತಿ ಬರಂಗೆ ಮಾಡುತ್ತೆ, ಮತ್ತು ತಲೆ ತಿರ್ಗಂಗೆ ಮಾಡುತ್ತೆ. ಸೊ ಮತ್ತು ಜಾಸ್ತಿ ಒಂದಕ್ಕೆ ಹೋಗಬೇಕು ಅನ್ನೋ ಥರ ಎಲ್ಲ ಫೀಲ್ ಮಾಡಿಸುತ್ತೆ. ಮತ್ತು ಮಗುನಿಗೆ ಈ ಕೆಫೀನು ಮಗುಗೆ ಹೆಂಗೆ ಎಫೆಕ್ಟ್ ಆಗುತ್ತೆ ಅಂತಂದರೆ, ಈ ಗರ್ಭಕೋಶಕ್ಕೆ ಬ್ಲಡ್ ಸಪ್ಲೈ ಆಗ್ತಿರೋದಲ್ಲ, ಆ ರಕ್ತನಾಳಗಳನ್ನ ಕನ್ಸ್ಟ್ರಿಕ್ಟ್ ಮಾಡುತ್ತೆ. ಸೊ ಮಗುಗೆ ರಕ್ತ ಸಂಚಲನೆ ಚೆನ್ನಾಗಿ ಆಗಲ್ಲ. ಅದರಿಂದ ಮಗುಗೆ ಲೋ ಬರ್ತ್ ವೇಟ್ ಅಥವಾ ಕಡಿಮೆ ವೇಟ್ ಇರೋವಂಥದ್ದು, ಗ್ರೋತ್ ರೆಸ್ಟ್ರಿಕ್ಷನ್ ಆಗುವಂಥದ್ದು, ಮತ್ತು ಮಗುನಲ್ಲಿ ಸ್ಟ್ರೆಸ್ ಹಾರ್ಮೋನ್ಸ್ನ ಡಿಸ್ಟರ್ಬ್ ಮಾಡುತ್ತೆ ಈ ಜಾಸ್ತಿ ಕೆಫಿನ್ ತೊಗೊಂಡ್ರೆ. ಸೊ ಅದರಿಂದ ಕಾಫಿ ಪ್ರೆಗ್ನೆನ್ಸಿಲಿ ಜಾಸ್ತಿ ಕುಡಿಯೋದು ಸೇಫ್ ಅಲ್ಲ. ಸೊ ಡಾಕ್ಟ್ರೇ, ನಾನು ಜಾಸ್ತಿ ಕಾಫಿ ಕುಡಿತೀನಿ, ಇವಾಗ ಪ್ರೆಗ್ನೆಂಟ್ ಇದ್ದೀನಿ, ಮತ್ತು ಏನು ಮಾಡೋದು ಅಂತಂದರೆ, ಎಂಜಾಯ್ ಮಾಡಿ, ನಿಮ್ಮ ಕಾಫಿನ ನೀವು ಎಂಜಾಯ್ ಮಾಡಿ, ಬಟ್ ನೀವು ತೊಗೊಳ್ಳೋ ಕಪ್ ಸೈಜ್ನ ಕಡಿಮೆ ಮಾಡಿ. ಮತ್ತು ಡಿಕೆಫಿನೇಟೆಡ್ ಕಾಫೀಸ್ ಅಂತಲೂ ಅವೈಲೇಬಲ್ ಇರುತ್ತೆ. ಸೊ ಡಿಕೆಫಿನೇಟೆಡ್ ಕಾಫೀಸ್ನು ಕೂಡ ನೀವು ಟ್ರೈ ಮಾಡ್ಬೋದು. ಸೊ ನಮ್ಮ ವಿಡಿಯೋದು ಟೇಕ್ ಹೋಮ್ ಮೆಸೇಜ್ ಏನು? ಕಾಫಿ ಸೇವನೆ ಪ್ರೆಗ್ನೆನ್ಸಿಯಲ್ಲಿ ಸೇಫ್, ಬಟ್ ಇನ್ ಮಾಡ್ರೇಷನ್. 1 ಅಥವಾ 2 ಕಪ್ ಕಾಫಿ ಪ್ರೆಗ್ನೆನ್ಸಿಯಲ್ಲಿ ಪ್ರತಿದಿನ ಕುಡಿಬಹುದು, ಅದು ಸೇಫ್. ಸೊ ಈ ವಿಡಿಯೋಯಿಂದ ನಿಮಗೆ ಏನಾದರೂ ಒಳ್ಳೆ ಇನ್ಫಾರ್ಮೇಷನ್ ಸಿಕ್ಕಿದೆ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸೊ ದಟ್ ತುಂಬ ಜನಕ್ಕೆ ಇನ್ಫಾರ್ಮೇಷನ್ ಸಿಗುವಂತಾಗಲಿ. ಸೊ ಅಂಟಿಲ್ ಆರ್ ನೆಕ್ಸ್ಟ್ ವಿಡಿಯೋ, ಬಾಯ್.